ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ 1 ಬಿಸ್ನೆಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಏನಿದೆ ಈ ಚಾಪ್ಟರಿಗೆ ಸಂಬಂಧಪಟ್ಟಾಗೆ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಈ ಒಂದು ಚಾಪ್ಟರಲ್ಲಿ ಯಾವುದೇ ರೀತಿಯ 4 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ನೀವು ಓದ್ಕೊಳ್ಬೇಕಾಗಿಲ್ಲ. ಓನ್ಲಿ 8 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕವರ್ ಮಾಡ್ಕೊಂಡ್ರೆ ಆಯಿತು. ಆ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ವಿತ್ ಆನ್ಸರ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡೋದ್ರಲ್ಲಿ ನಿಮಗೆ ಸಿಗುವಂತಹ ಇನ್ಫಾರ್ಮೇಷನ್ ಏನಿರುತ್ತೆ ಅಷ್ಟನ್ನು ನೋಡಿಕೊಂಡ್ರೆ ಸಾಕು ನಿಮ್ಮ ಆ್ಯನುವಲ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆನಾ? ಸೊ ಇದು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕು 2026-27ಗೆ ಇಷ್ಟು ಕಾನ್ಸೆಪ್ಟ್ಗಳನ್ನ ನೋಡಿಕೊಂಡ್ರೆ ಸಾಕು. ಎಗೇನ್ ಆ್ಯಂಡ್ ಎಗೇನ್ ಇಯರ್ನ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಓಲ್ಡ್ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರುವಂತಹ ಮಕ್ಕಳು ಆದಷ್ಟು ಅಪ್ಡೇಟ್ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮಕ್ಕಳು. ಓಕೆನಾ? ಹಾಗಾದರೆ ಫಸ್ಟ್ ಚಾಪ್ಟ್ರಲ್ಲಿ ಟೋಟಲ್ ಆಗಿ ನೋಡ್ಕೊಳ್ಬೇಕಾಗಿರುವಂತಹ MCQ ಕ್ವಶನ್ಸು ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕ್ಯಾರೆಕ್ಟರೈಸ್ಡ್ ಬಿಸ್ನೆಸ್ ಆಕ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ಬಿಸ್ನೆಸ್ ಫೀಚರ್ಸು ಅಥವಾ ಬಿಸ್ನೆಸ್ಸಿನ ಕ್ಯಾರೆಕ್ಟರಿಸ್ಟಿಕ್ಸು ಆರ್ ಬಿಸ್ನೆಸ್ ನೇಚರ್ ಅಂತ ಏನು ಕರಿತೀವಿ, ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಯಾವುದು ಅನ್ನೋ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಬಿಕಾಸ್ 8 ಮಾರ್ಕ್ಸಿಗೆ ಆ ಟಾಪಿಕ್ನ ಓದಿರ್ತೀರಿ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಸ್ಯಾಲ್ರಿ ಆ್ಯಂಡ್ ವೇಜಸ್ಸು ಫೀಚರ್ ಆಗಲ್ಲ. ಹಾಗಾಗಿ ಕ್ವಶನ್ ಕೇಳಿರೋದೇ ಡಸ್ ನಾಟ್ ಕ್ಯಾರೆಕ್ಟರೈಸ್ ಅಂತ. ಹಾಗಾಗಿ ಡಿ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ದ ಆಕ್ಯುಪೇಷನ್ ಇನ್ ವಿಚ್ ಪೀಪಲ್ ವರ್ಕ್ ಫಾರ್ ಅದರ್ಸ್ ಆ್ಯಂಡ್ ಗೆಟ್ ರೆಮ್ಯುನರೇಟೆಡ್ ಇನ್ ರಿಟರ್ನ್ ಈಸ್ ನೋನ್ ಆ್ಯಸ್ ಅಂತ ಕೇಳಿದರೆ, ಇಲ್ಲೇ ಗೊತ್ತಾಗುತ್ತೆ ವರ್ಕ್ ಫಾರ್ ಅದರ್ಸ್, ಬೇರೆಯವರಿಗಾಗಿ ನಾವು ಕೆಲಸವನ್ನು ಮಾಡಿದರೆ ಅದನ್ನು ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಎಂಪ್ಲಾಯ್ಮೆಂಟ್ ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಬ್ರಾಡ್ ಕೆಟಗರೀಸ್ ಆಫ್ ಇಂಡಸ್ಟ್ರೀಸ್ ಕವರ್ಸ್ TV ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದೆರಡು ಇಂಡಸ್ಟ್ರಿಗಳು ಬರೋದು ಎಲ್ಲಿ ಅಂತ ಹೇಳಿದ್ರೆ ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ. 8 ಮಾರ್ಕ್ಸಿಗೆ ಡಿಫೈನ್ ಇಂಡಸ್ಟ್ರಿ ಆರ್ ವಾಟ್ ಈಸ್ ಇಂಡಸ್ಟ್ರಿ ಅಂತ ಕೇಳಿ ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್ ಅಂತ ಕೇಳ್ತಾರೆ. ಸೊ ಇಂಡಸ್ಟ್ರಿಯನ್ನು ನಾವು 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಪ್ರೈಮರಿ ಇಂಡಸ್ಟ್ರಿ, ಇನ್ನೊಂದು ಸೆಕೆಂಡರಿ ಇಂಡಸ್ಟ್ರಿ. ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಎಗೈನ್ 2 ಟೈಪ್ಸ್ ಬರುತ್ತೆ. ಅದು ಜೆನೆಟಿಕ್ ಇಂಡಸ್ಟ್ರಿ, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಲ್ವಾ ಮಕ್ಕಳೇ? ಅದೇ ರೀತಿ ಸೆಕೆಂಡರಿ ಇಂಡಸ್ಟ್ರಿಯಲ್ಲೂ ಕೂಡ 2 ಟೈಪ್ಸ್ ಬರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಇಲ್ಲಿ ಅವರೇ ಮೆನ್ಷನ್ ಮಾಡಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗು ಕನ್ಸ್ಟ್ರಕ್ಷನ್ ಅಂತ. ಸೊ ಆನ್ಸರ್ ಈಸ್ ಸೆಕೆಂಡರಿ ಇಂಡಸ್ಟ್ರಿ. ಓಕೆನಾ? ವಿಚ್ ಆಫ್ ದ ಬ್ರಾಡ್ ಕೆಟಗರೀಸ್ ಆಫ್ ಇಂಡಸ್ಟ್ರೀಸ್ ಕವರ್ಸ್ ಮೈನಿಂಗ್ ಆ್ಯಂಡ್ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ. ಮೈನಿಂಗ್, ಪೌಲ್ಟ್ರಿ ಫಾರ್ಮ್ ಬರೋದು ಪ್ರೈಮರಿ ಇಂಡಸ್ಟ್ರಿಯಲ್ಲಿ. ನೆಕ್ಸ್ಟು ದ ಇಂಡಸ್ಟ್ರೀಸ್ ವಿಚ್ ಪ್ರೊವೈಡ್ ಸಪೋರ್ಟ್ ಸರ್ವೀಸಸ್ ಅಂತ ಹೇಳಿದ್ದಾರೆ. ಸಪೋರ್ಟ್ ಸರ್ವೀಸ್ ಅಂತ ಬಂದಾಗ ಅದು ಪ್ರೈಮರಿನೂ ಆಗಲ್ಲ, ಸೆಕೆಂಡರಿನೂ ಆಗಲ್ಲ, ಟರ್ಷಿಯರಿ ಇಂಡಸ್ಟ್ರಿ ಆಗುತ್ತೆ ಮಕ್ಕಳೇ. ಸೊ ಆನ್ಸರ್ ಈಸ್ ಟರ್ಷಿಯರಿ ಇಂಡಸ್ಟ್ರಿ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕೆನ್ ನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಆ್ಯನ್ ಆಕ್ಸಿಲರಿ ಟು ಟ್ರೇಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆನ್ ನಾಟ್ ಬಿ ಕ್ಲಾಸಿಫೈಡ್ ಅಂತ ಇದೆ. ಆಕ್ಸಿಲರೀಸ್ ಟು ಟ್ರೇಡ್ ಯಾವ್ದು ಹೇಳಿ? ಇನ್ಶೂರೆನ್ಸು ಹೌದು, ಟ್ರಾನ್ಸ್ಪೋರ್ಟ್ ಹೌದು, ವೇರ್ ಹೌಸಿಂಗ್ ಹೌದು, ಅಡ್ವರ್ಟೈಸಿಂಗ್ ಹೌದು. ಹಾಗಾಗಿ ಇಲ್ಲಿ ಕೇಳಿರೋದು ಕೆನ್ ನಾಟ್ ಬಿ ಕ್ಲಾಸಿಫೈಡ್ ಯಾವುದು ಅಲ್ಲ ಕೇಳಿದ್ದಾರೆ. ಮೈನಿಂಗ್, ಬಿಕಾಸ್ ಮೈನಿಂಗ್ ಎಲ್ಲಿ ಬರುತ್ತೆ ಅಂದರೆ ಪ್ರೈಮರಿ ಇಂಡಸ್ಟ್ರಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಕ್ಲಾಸಿಫೈಡ್ ಆ್ಯಸ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಸೊ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸು 8 ಮಾರ್ಕ್ಸಿಗೆ ಇಂಪಾರ್ಟೆಂಟು. ಏನೇನು ಆಬ್ಜೆಕ್ಟಿವ್ಸ್ ಬರುತ್ತಂತ ಹೇಗಿದ್ರೂ ಓದ್ಕೊಂಡಿರ್ತೀರಿ. ಪ್ರೊಡಕ್ಟಿವಿಟಿ, ಇನೋವೇಷನು, ಅರ್ನಿಂಗ್ ಪ್ರಾಫಿಟ್ಸು ಇದೆಲ್ಲ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸಲ್ಲಿ ಒನ್ ಆಫ್ ದ ಪಾಯಿಂಟ್ಸ್ ಆಗಿರುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟು ಇದಕ್ಕೆ ರೈಟ್ ಆನ್ಸರು, ಬಿಕಾಸ್ ಕೆನ್ ನಾಟ್ ಅಂತ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟು, ಬಿಸ್ನೆಸ್ ರಿಸ್ಕ್ ಈಸ್ ನಾಟ್ ಲೈಕ್ಲಿ ಟು ಅರೈಸ್ ಡ್ಯೂ ಟು ಅಂತ ಕೊಟ್ಟಿದ್ದಾರೆ. ಇವಾಗ ಹೇಳಿ, ಬಿಸ್ನೆಸ್ಸಲ್ಲಿ ರಿಸ್ಕು ಯಾವಾಗ ಬರಲ್ಲ, ಯಾವಾಗ ಅರೈಸ್ ಆಗಲ್ಲ ಅಂತ ಹೇಳಿದ್ರೆ ಯಾವಾಗ ಬಿಸ್ನೆಸ್ಸಲ್ಲಿ ಗುಡ್ ಮ್ಯಾನೇಜ್ಮೆಂಟ್ ಇರುತ್ತೆ ಆವಾಗ ರಿಸ್ಕ್ ಬರಲ್ಲ. ಓಕೆನಾ? ನೆಕ್ಸ್ಟು ಇಲ್ಲೊಂದು ಎಕ್ಸ್ಟ್ರಾ ಕ್ವಶನ್ನ ಆ್ಯಡ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಈ ರೀತಿ ಕ್ವಶನ್ಸ್ಗಳು ಸಾಕಷ್ಟು ಸಲ ಬಂದಿದೆ, ಹಾಗಾಗಿ ಇದೊಂದು ಇರಲಿ ಅನ್ನೋ ಕಾರಣಕ್ಕೆ ಆ್ಯಡ್ ಮಾಡಿದ್ದೀನಿ. ನೋಡ್ಕೊಳ್ಳಿ. ವಿಚ್ ಆಫ್ ದ ಬ್ರಾಡ್ ಕೆಟಗರೀಸ್ ಆಫ್ ಇಂಡಸ್ಟ್ರೀಸ್ ಕವರ್ಸ್ ಆಯಿಲ್ ರಿಫೈನರಿ ಆ್ಯಂಡ್ ಶುಗರ್ ಮಿಲ್ಸ್ ಅಂತ ಕೇಳಿದರೆ ಸೆಕೆಂಡರಿ ಇಂಡಸ್ಟ್ರಿ ಇಸ್ ದ ರೈಟ್ ಆನ್ಸರ್. ಓಕೆ? ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಬ್ರ್ಯಾಕೆಟಲ್ಲೇ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಎಕ್ಸಾಮಿಗೂ ಕೂಡ ಬ್ರ್ಯಾಕೆಟಲ್ಲಿ ಆನ್ಸರ್ ಇರುತ್ತೆ. ಬಟ್ ಇವಾಗ ಈ ಚಾಪ್ಟರ್ ಮೇಲೆ ಒಂದೇ ಒಂದು ಟಾಪಿಕ್ನ ತೆಗಿತಾರೆ ಅವರು, ಹಾಗಾಗಿ ಇದಿಷ್ಟು ಟಾಪಿಕ್ಗಳನ್ನ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ? ಡ್ಯಾಶ್ ಆ್ಯಕ್ಟಿವಿಟೀಸ್ ಆರ್ ದೋಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ವಿಚ್ ಆರ್ ಅಂಡರ್ಟೇಕನ್ ಟು ಅರ್ನ್ ಎ ಸೋರ್ಸ್ ಆಫ್ ಲೈವ್ಲಿಹುಡ್ ಅಂತ ಕೇಳಿದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಆನ್ಸರು ಎಕನಾಮಿಕ್. ದ ವರ್ಕ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಈಸ್ ಡ್ಯಾಶ್ ಟೈಪ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ. ನೋಡಿ,
ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ 3 ಟೈಪ್ಸ್ ಬರುತ್ತೆ, ಬಿಸ್ನೆಸ್ಸು, ಪ್ರೊಫೆಷನು, ಎಂಪ್ಲಾಯ್ಮೆಂಟು. ಸೊ ಚಾರ್ಟೆಡ್ ಅಕೌಂಟೆಂಟ್ ವರ್ಕು ಪ್ರೊಫೆಷನ್ ಅಂಡರಲ್ಲಿ ಬರುತ್ತೆ. ಓಕೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಇಂಟು 2 ಬ್ರಾಡ್ ಕ್ಯಾಟಗರೀಸು. ನಾವು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ, ಒಂದು ಇಂಡಸ್ಟ್ರಿ, ಇನ್ನೊಂದು ಕಾಮರ್ಸು. ಹಾಗಾಗಿ ಕಾಮರ್ಸ್ ಇಲ್ಲಿದೆ, ಇಂಡಸ್ಟ್ರಿ ಅವರೇ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟೀಸ್ ವಿಚ್ ಆರ್ ಮೇಡ್ ಫಾರ್ ಅಸಿಸ್ಟಿಂಗ್ ಟ್ರೇಡ್ ಆರ್ ನೋನ್ ಆ್ಯಸ್ ಡ್ಯಾಶ್ ಟು ಟ್ರೇಡ್ ಅಂತ ಇದೆ. ಟ್ರೇಡಿಗೆ ಅಸಿಸ್ಟೆನ್ಸ್ ಕೊಡುವಂಥದ್ದು ಯಾವುದು ಅಥವಾ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಆಕ್ಸಿಲರೀಸ್ ಟು ಟ್ರೇಡು. ಆನ್ಸರ್ ಆಕ್ಸಿಲರೀಸ್. ಒನ್ ಆಫ್ ದ ಮೇನ್ ಪರ್ಪಸ್ ಆಫ್ ಬಿಸ್ನೆಸ್ ಈಸ್ ಟು ಅರ್ನ್ ಇನ್ಕಮ್ ಬೈ ವೇ ಆಫ್. ಒಂದು ಬಿಸ್ನೆಸ್ಸು ಇನ್ಕಮ್ನ ಅರ್ನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ರೆವಿನ್ಯೂನ ಅರ್ನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ವೇಯಲ್ಲಿ ಸಿಗುತ್ತೆ ಬಿಸ್ನೆಸ್ಸಿಗೆ? ಪ್ರಾಫಿಟ್ ಮೂಲಕ ಸಿಗುತ್ತೆ. ಸೊ ವೇ ಆಫ್ ಪ್ರಾಫಿಟ್ ಈಸ್ ದ ರೈಟ್ ಆನ್ಸರ್. ಪ್ರಾಫಿಟ್ ಈಸ್ ದ ಡ್ಯಾಶ್ ಫಾರ್ ರಿಸ್ಕ್ ಟೇಕಿಂಗ್ ಅಂತ ಇದೆ, ರಿವಾರ್ಡ್ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ಟಾಪಿಕ್ನ ಹೇಗೆ ಹೈಲೈಟ್ ಮಾಡ್ತಾರೆ, ಅದನ್ನು ಹೇಗೆ ಮ್ಯಾಚ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕಲ್ತ್ಕೊಂಡಿರಬೇಕು. ಇದೇನು ಸಪ್ರೇಟ್ ಓದ್ಕೊಳ್ಳುವಂಥ ಕ್ವಶನ್ ಅಲ್ಲ. ಏನು 8 ಮಾರ್ಕ್ಸಿಗೆ ನೀವು ಇಂಡಸ್ಟ್ರಿ ಟೈಪ್ಸ್ ನೋಡ್ಕೊಂಡಿರ್ತೀರಿ ಅಥವಾ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನೋಡ್ಕೊಂಡಿರ್ತೀರಿ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಈ ಟಾಪಿಕ್ಗಳು. ಓಕೆನಾ? ಫಸ್ಟ್ ಒನ್ ಬಿಸ್ನೆಸ್, ಪ್ರೊಫೆಷನ್, ಎಂಪ್ಲಾಯ್ಮೆಂಟ್. ಇದು 3 ಕೂಡ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಎಕನಾಮಿಕ್ ಆಕ್ಟಿವಿಟಿ ಇಸ್ ದ ರೈಟ್ ಆನ್ಸರ್. ಶುಗರ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ, ಪ್ರೊಸೆಸಿಂಗ್ ಇಂಡಸ್ಟ್ರಿ. ಫಿಶಿಂಗ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ. ಆಯಿಲ್ ರಿಫೈನರಿ ಕೊಟ್ಟಿದ್ದಾರೆ, ಅನಾಲಿಟಿಕಲ್ ಇಂಡಸ್ಟ್ರಿ. ಸಿಮೆಂಟ್ ಇಂಡಸ್ಟ್ರಿ, ಸಿಂಥೆಟಿಕಲ್ ಇಂಡಸ್ಟ್ರಿ. ಟ್ರೇಡ್, ಸೇಲ್, ಟ್ರಾನ್ಸ್ಫರ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್. ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಕೊಟ್ಟಿದ್ದಾರೆ, ಆಕ್ಸಿಲರಿ ಟು ಟ್ರೇಡ್. ಇನೋವೇಷನ್ ಕೊಟ್ಟಿದ್ದಾರೆ, ಅಬ್ಜೆಕ್ಟಿವ್ ಆಫ್ ಮಾಡರ್ನ್ ಬಿಸ್ನೆಸ್ ಬರೀರಿ. ಬಿಸ್ನೆಸ್ ರಿಸ್ಕ್ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಆಗಿರುತ್ತೆ. ಫಿಸಿಕಲ್ ಫೆಸಿಲಿಟೀಸ್ ಯಾವುದ್ಯಾವುದು ಅಂತ ಹೇಳಿದ್ರೆ ಮಷೀನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್, ಬಿಲ್ಡಿಂಗ್ ಎಟ್ಸೆಟ್ರಾ. ನೆಕ್ಸ್ಟು ಈ ಚಾಪ್ಟರಲ್ಲಿ ಕೇಳುವಂತಹ 1 ಮಾರ್ಕಿನ 10 ಕ್ವಶನ್ಸ್ ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಮಾರ್ಕಿನ 10 ಕ್ವಶನ್ಸು. ಸೊ ಇದಕ್ಕೆ ಆನ್ಸರ್ನ ಬರೆಯುವಾಗ 1 ವರ್ಡ್ ಆರ್ 1 ಸೆಂಟೆನ್ಸಲ್ಲಿ ಬರೀಬೇಕು ಮಕ್ಕಳೇ. ಓಕೆ, ಫಸ್ಟ್ ಒನ್, ವಾಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಕೇಳಿದ್ದಾರೆ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ದೋಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್ ವಿಚ್ ಆರ್ ಅಂಡರ್ಟೇಕನ್ ಟು ಅರ್ನ್ ಎ ಸೋರ್ಸ್ ಆಫ್ ಲೈವ್ಲಿಹುಡ್ ಅನ್ನೋದನ್ನು ಬರೀರಿ. ನೆಕ್ಸ್ಟು ಮೆನ್ಷನ್ ಎನಿ 1 ಟೈಪ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟಿ ಅಂತ ಇದೆ. ಸೊ ಇದಕ್ಕೆ ಬಿಸ್ನೆಸ್ಸು, ಪ್ರೊಫೆಷನ್ನು, ಎಂಪ್ಲಾಯ್ಮೆಂಟು 3ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬಹುದು. ನೆಕ್ಸ್ಟ್ ಒನ್, ವಾಟ್ ಈಸ್ ಇಂಡಸ್ಟ್ರಿ ಅಂತ ಇದೆ. ಸೊ 8 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಕವರ್ ಮಾಡುವಾಗ ನಾವು ಇಂಡಸ್ಟ್ರಿ ಮೀನಿಂಗ್ ಬರೆದು ಸ್ಟಾರ್ಟ್ ಮಾಡ್ತೀವಿ. ಸಪ್ರೇಟಾಗಿ 1 ಆರ್ 2 ಮಾರ್ಕ್ಸಿಗೆ ಇಂಡಸ್ಟ್ರಿ ಮೀನಿಂಗ್ ಕೇಳಿದಾಗ ಈ ರೀತಿಯಾಗಿ ಬರೀಬಹುದು. ಇಂಡಸ್ಟ್ರಿ ಈಸ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ರೈಸಿಂಗ್ ಪ್ರೊಡಕ್ಷನ್ ಆರ್ ಪ್ರೊಸೆಸಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಮಟೀರಿಯಲ್ಸ್ ಅಂತ ಬರೀಬಹುದು. ಆರ್ ಇಂಡಸ್ಟ್ರಿ ರೆಫರ್ಸ್ ಟು ಎಕನಾಮಿಕ್ ಆಕ್ಟಿವಿಟೀಸ್ ವಿಚ್ ಆರ್ ಕನ್ಸರ್ನ್ಡ್ ವಿತ್ ದ ಕನ್ವರ್ಷನ್ ಆಫ್ ರಿಸೋರ್ಸಸ್ ಇಂಟು ಯೂಸ್ಫುಲ್ ಗೂಡ್ಸ್ ಅನ್ನೋದನ್ನು ಬರೀರಿ. ನೆಕ್ಸ್ಟ್ 1 ಮಾರ್ಕಿನ ಕ್ವಶನ್ಸು, ಇವೆಲ್ಲವೂ ಕೂಡ 8 ಮಾರ್ಕ್ಸಿನ ಕ್ವಶನಲ್ಲೇ ಕವರ್ ಆಗುವಂಥ ಟಾಪಿಕ್ಗಳಾಗಿರುತ್ತೆ. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಮೈನಿಂಗ್ ಬರೀಬಹುದು. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಇಂಡಸ್ಟ್ರಿ, ಫಾರ್ಮ್ಸ್ ಬರೀಬಹುದು, ಪೌಲ್ಟ್ರಿ ಫಾರ್ಮ್ಸ್. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂದರೆ ಶುಗರ್ ಇಂಡಸ್ಟ್ರಿ ಬರೀಬಹುದು. ನೇಮ್ ದ ಇಂಡಸ್ಟ್ರಿ ವಿಚ್ ಪ್ರೊವೈಡ್ ಸರ್ವಿಸಸ್ ಟು ಅದರ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಟರ್ಷಿಯರಿ ಬರೀರಿ. ವಾಟ್ ಈಸ್ ಟ್ರೇಡ್ ಅಂದರೆ ಸಿಂಪಲ್ ಆಗಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂತ ಬರೀಬಹುದು. ನೇಮ್ ದ ಆಕ್ಸಿಲರಿ ಟು ಟ್ರೇಡ್ ವಿಚ್ ಪ್ರೊವೈಡ್ ಪ್ರೊಟೆಕ್ಷನ್ ಎಗೇನೆಸ್ಟ್ ಬಿಸ್ನೆಸ್ ರಿಸ್ಕ್ ಅಂತ ಇದೆ, ಇನ್ಶೂರೆನ್ಸ್ ಬರೀರಿ. ಸ್ಟೇಟ್ ಎನಿ 1 ಕಾಸ್ ಆಫ್ ಬಿಸ್ನೆಸ್ ರಿಸ್ಕ್ ಅಂತ ಇದೆ, ನ್ಯಾಚುರಲ್ ಕಾಸ್ ಬರೀಬಹುದು, ಫ್ಲಡ್ ಬರೀರಿ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸಿನ ಪಾರ್ಟ್ ಬಿ ಇಂಪಾರ್ಟೆಂಟ್ ಕ್ವಶನ್ಸು. ವಾಟ್ ಈಸ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಬಿಸ್ನೆಸ್ ಈಸ್ ಆ್ಯನ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್ ಪ್ರಾಫಿಟ್ ಬೈ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ನೀಡ್ಸ್ ಅನ್ನೋದನ್ನು ಬರೀಬಹುದು. ನೆಕ್ಸ್ಟು ನೋಡಿ ಮಕ್ಕಳೇ, ವಾಟ್ ಈಸ್ ಎಂಪ್ಲಾಯ್ಮೆಂಟು, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಜೆನೆಟಿಕ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಅನಾಲಿಟಿಕಲ್ಲು, ಕಾಮರ್ಸು, ಆಕ್ಸಿಲರೀಸ್ ಟು ಟ್ರೇಡು, ಬಿಸ್ನೆಸ್ ರಿಸ್ಕ್. ಇದೆಲ್ಲವೂ ಕೂಡ ಈಗ 8 ಮಾರ್ಕ್ಸಿನ ಕ್ವಶನಲ್ಲೇ ನಿಮಗೆ ರಿಪೀಟ್ ಆಗುತ್ತೆ. ಸೊ ಅದರಲ್ಲೇ ಒಂದೊಂದು ಪಾಯಿಂಟನ್ನು ಪಿಕ್ ಮಾಡಿ ನಿಮಗೆ 2 ಮಾರ್ಕ್ಸಿಗೆ ರೈಸ್ ಮಾಡಿರುವಂಥದ್ದು ಕ್ವಶನ್ಸು. ಇವಾಗ ನಾನು ಪಾರ್ಟ್ ಡಿ ಯಲ್ಲಿರುವಂಥ ಕ್ವಶನ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದಕ್ಕೆ ವಿತ್ ಆನ್ಸರ್ನ ನಿಮಗೆ ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಪಾಸ್ ಮಾಡಿ ಬರ್ಕೊಳ್ಳಿ, ನಿಮ್ಮ ಹತ್ರ ಆನ್ಸರ್ ಇತ್ತು ಅಂದರೆ ನೀವೇ ಓದ್ಕೊಳ್ಬಹುದು. ಓಕೆನಾ? ಇಲ್ಲಿವಾಗ ಪಾರ್ಟ್ ಡಿಯಲ್ಲಿ ಟೋಟಲ್ ಆಗಿ 7 ಕ್ವಶನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ವಾಟ್ ಈಸ್ ಬಿಸ್ನೆಸ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ನಿಮಗೆ ಫೀಚರ್ಸ್ ಅಂತ ಹೇಳಿದ್ರು ಇದೆ,
ನೇಚರ್ ಅಂತ ಹೇಳಿದ್ರು ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರು ಇದೇ ಆನ್ಸರ್ನ ಬರೆದ್ರಾಯಿತು. ಬರೆಯುವಾಗ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ 8 ಮಾರ್ಕ್ಸಿನ ಕ್ವಶನ್ ಆಗಿರೋದ್ರಿಂದ ಫಸ್ಟು ಒಂದು ಮೀನಿಂಗ್ನ ತಗೊಳ್ಬೇಕು, ಬಿಸ್ನೆಸ್ ಮೀನಿಂಗ್ನ ಬರ್ಕೊಳ್ಳಿ. ಅದಾದ್ರ ಮೇಲೆ ಬಿಸ್ನೆಸ್ ಫೀಚರ್ಸ್ನ ನೀವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟಿ ಫಸ್ಟ್ ಪಾಯಿಂಟು, ಪ್ರೊಡಕ್ಷನ್ ಆರ್ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸು ಸೆಕೆಂಡ್ ಪಾಯಿಂಟು, ನೆಕ್ಸ್ಟು ಸೇಲ್ ಆರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ದೆನ್ ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆನ್ ಎ ರೆಗ್ಯುಲರ್ ಬೇಸಿಸ್ ಬರಿಬೇಕು. ನೆಕ್ಸ್ಟು ಪ್ರಾಫಿಟ್ ಅರ್ನಿಂಗ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಒನ್ ಅನ್ಸರ್ಟೇನಿಟಿ ಆಫ್ ರಿಟರ್ನ್. ಲಾಸ್ಟ್ ಒನ್ ಎಲಿಮೆಂಟ್ ಫಾರ್ ರಿಸ್ಕ್. ಓಕೆನಾ. ಸೊ ಇದು 8 ಮಾರ್ಕ್ಸಿನ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟು ನಿಮಗಿಲ್ಲಿ ಕಂಪೇರ್ ಬಿಸ್ನೆಸ್ ವಿತ್ ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ 8 ಮಾರ್ಕ್ಸಿನ ಕ್ವಶನ್ನ ತೆಗೆದಿದ್ದಾರೆ. ಆವ್ರೇಜ್ ಅಂತ ಹಾಕಿದ್ದಾರೆ, ಬಟ್ ಇದು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನೇ ಇದು. ನಾನಿಲ್ಲಿ ಯಾವ ರೀತಿಯಾಗಿ ಬರ್ಸಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಬಿಸ್ನೆಸ್ಸು ಪ್ರೊಫೆಷನ್ನಿಗೆ ಡಿಫ್ರೆನ್ಸ್ ಕೇಳಿದರೂ ಈಸಿ ಆಗಬೇಕು, ಪ್ರೊಫೆಷನ್ನು ಎಂಪ್ಲಾಯ್ಮೆಂಟಿಗೆ ಕೇಳಿದರೂ ಈಸಿ ಆಗಬೇಕು, ಅಥವಾ ಬಿಸ್ನೆಸ್ಸು ಎಂಪ್ಲಾಯ್ಮೆಂಟಿಗೆ ಕೇಳಿದ್ರು ಕೂಡ ಈಸಿ ಆಗಬೇಕು. ಸೊ ಮೂರನ್ನು ಒಟ್ಟಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಕಲ್ತ್ಕೊಳ್ಳಿ ನೀವು. ಬೇಸಿಸ್ ಅಂತ ಬರ್ಕೊಂಡು ಬಿಸ್ನೆಸ್ಸು, ಪ್ರೊಫೆಷನು, ಎಂಪ್ಲಾಯ್ಮೆಂಟು, ಬಿಸ್ನೆಸ್ಸಿಗೂ ಪ್ರೊಫೆಷನಿಗೂ ಎಂಪ್ಲಾಯ್ಮೆಂಟ್ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೀಟಾಗಿ 8 ಮಾರ್ಕ್ಸಿಗೆ 8 ಪಾಯಿಂಟ್ ಕವರ್ ಮಾಡಿದ್ದೀನಿ. ಈಸಿಯಾಗಿದೆ, ಒಂದು ಸಲ ನೋಡ್ಕೊಳ್ಬಹುದು ನೀವು. ಸೊ ನಿಮ್ಮ ಹತ್ರ ಯಾವುದಾದ್ರೂ ಆನ್ಸರ್ ಇತ್ತು ಅಂತ ಹೇಳಿದ್ರೆ ಅದನ್ನೇ ಓದ್ಕೊಳ್ಳಿ. ಬಟ್ ಈ ಒಂದು ಕ್ವಶನ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್, ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆನಾ. ಇದಾದ್ರ ಮೇಲೆ ಅಲ್ಲಿಗೆ 2 ಇಂಪಾರ್ಟೆಂಟ್ ಟಾಪಿಕ್ ಆಯಿತು. ಮೂರನೇದು ಇಂಡಸ್ಟ್ರಿ ಟಾಪಿಕ್ಕು, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇಂಡಸ್ಟ್ರಿ ಮೀನಿಂಗ್ನ ಬರೆದು ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್ ಯಾವ್ದ್ಯಾವ್ದು ಬರುತ್ತೆ, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಯಾವ್ದು ಬರುತ್ತೆ, ಅದಕ್ಕೆ ಒಂದು ಸಿಂಪಲ್ ಚಾರ್ಟನ್ನು ಹಾಕಬೇಕು. ಎಗೇನ್ ಪ್ರೈಮರಿ ಮತ್ತು ಸೆಕೆಂಡರಿಯನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ, ಆ ಕ್ಲಾಸಿಫಿಕೇಷನ್ಸ್ನ ಬರೀರಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಎಗೇನ್ 4 ಟೈಪ್ಸ್ ಬರುತ್ತೆ, ಅದನ್ನು ಕ್ಲಾಸಿಫಿಕೇಷನಲ್ಲಿ ಬರೆದು ನೆಕ್ಸ್ಟು ನೀವು ಎಕ್ಸ್ಪ್ಲನೇಷನ್ನ ಸ್ಟಾರ್ಟ್ ಮಾಡಬೇಕು. 8 ಮಾರ್ಕ್ಸಿಗೆ ಇಷ್ಟು ಬರಿಬೇಕಾ ಕೇಳಿದ್ರೆ ಖಂಡಿತವಾಗ್ಲೂ ಬರಿಬೇಕು. ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅನ್ನೋರು ಈ ರೀತಿಯಾಗಿ ನೀವು ಆನ್ಸರ್ನ ಬರ್ಕೊಂಡು ಹೋದರೆ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ಆನ್ಸರ್ನ ಬರೀಬೇಕು. 8 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನ್ನು ಎಲ್ಲ ಪಾಯಿಂಟಿಗೂ ಇರಬೇಕು. ಸೊ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ವಿತ್ ಎಕ್ಸಾಂಪಲ್ ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಬರುವಂತಹ 4 ಟೈಪ್ಸ್ ಏನಿದೆ ಅದಕ್ಕೆ ವಿತ್ ಎಕ್ಸಾಂಪಲ್ ಬರಿಬೇಕಾಗತ್ತೆ. ಹಾಗಾಗಿ ನಿಮಗೆ 1 ಮಾರ್ಕ್ 2 ಮಾರ್ಕಲ್ಲಿ ಕೇಳಿರುವಂಥದ್ದು ಎನಲಿಟಿಕಲ್ಲು, ಸಿಂಥೆಟಿಕಲ್ಲು, ಪ್ರೋಸೆಸಿಂಗು, ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಯಾವುದು ಬರುತ್ತೆ ಅಂತ. ಓಕೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸು. ಸೊ ಪ್ರತಿ ಟಾಪಿಕ್ಕು 8 ಮಾರ್ಕ್ಸಿಗೆ ಕೇಳೋದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಮೀನಿಂಗ್ನ ಹಾಕಿನೇ ಬರೆಸ್ತೀನಿ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಒಳ್ಳೆ ಪ್ರೆಸೆಂಟೇಷನ್ ಇರುತ್ತೆ. ಹಾಗಾಗಿ ಮೀನಿಂಗ್ ಬರೆದು ಸ್ಟಾರ್ಟ್ ಮಾಡಿದ್ರೆ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ಸಲ್ಲಿ ಏನೇನು ಪಾಯಿಂಟ್ಸ್ಗಳು ಬರುತ್ತೆ ಅದನ್ನು ಫಸ್ಟು ಕವರ್ ಮಾಡ್ಕೊಳ್ಬೇಕು. ಅಷ್ಟು ಪಾಯಿಂಟನ್ನು ಬರ್ಕೊಳ್ಳಿ. ಆಮೇಲೆ 1 by 1 ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಅರ್ನಿಂಗ್ ಪ್ರಾಫಿಟ್ಟು, ಮಾರ್ಕೆಟ್ ಸ್ಟ್ಯಾಂಡಿಂಗ್ ಆಗಿರಬಹುದು, ನೆಕ್ಸ್ಟ್ ಒನ್ ಇನೋವೇಷನ್ ಆಗಿರಬಹುದು. ಓಕೆ. ಇನೋವೇಷನ್ ಆದ್ರ ಮೇಲೆ ಪ್ರೊಡಕ್ಟಿವಿಟಿ, ನೆಕ್ಸ್ಟ್ ಒನ್ ಅಕ್ವಿಸಿಷನ್ ಆಫ್ ಫಿಸಿಕಲ್ ಆ್ಯಂಡ್ ಫೈನಾನ್ಷಿಯಲ್ ರಿಸೋರ್ಸಸ್, ಫೈನಲ್ ಆಗಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿಗೆ ನಿಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಬಂದಾಗ ವಾಟ್ ಈಸ್ ಬಿಸ್ನೆಸ್ ಏನಿದೆ ಅದು, ಕಂಪ್ಯಾರಿಷನ್ನು, ನೆಕ್ಸ್ಟು ಇಂಡಸ್ಟ್ರಿ. ಓಕೆ ಅಲ್ವಾ. ಅದಾದ್ರ ಮೇಲೆ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಏನಿದೆ ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ರಿಸ್ಕ್ ಇದೆಯಲ್ಲ ಇದು ಕೂಡ ಇಂಪಾರ್ಟೆಂಟೇ. ಇಲ್ಲಿ ನೀವು ಬಿಸ್ನೆಸ್ ರಿಸ್ಕ್ ಮೀನಿಂಗ್ನ ಬರೆದು ನೆಕ್ಸ್ಟು ಅದ್ರ ಕಾಸಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಬಿಸ್ನೆಸ್ ರಿಸ್ಕಿನ ಕಾಸಸ್ಸು ನ್ಯಾಚುರಲ್ ಕಾಸು, ಹ್ಯೂಮನ್ ಕಾಸು, ಎಕನಾಮಿಕ್ ಕಾಸಸ್ಸು, ಅದರ್ ಕಾಸಸ್ ಏನು ಬರುತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರಾಯ್ತು. ಓಕೆನಾ. ಆಲ್ಮೋಸ್ಟ್ ಇದು 8 ಮಾರ್ಕ್ಸಿಗೆ ಕೇಳೋವಂಥದ್ದಲ್ಲ, ಇದು ಸ್ವಲ್ಪ ಸ್ಮಾಲ್ ಟಾಪಿಕ್ಕೇ ಇದು. ಸೊ ಇದನ್ನು ಇಷ್ಟು ಕವರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫೈನಲಿ ವಾಟ್ ಫ್ಯಾಕ್ಟರ್ಸ್ ಆರ್ ಟು ಬಿ ಕನ್ಸಿಡರ್ಡ್ ವೈಲ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ನೋಡ್ಕೊಳ್ಬೇಕು, ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಫ್ಯಾಕ್ಟರ್ಸ್ನ ನೀವು ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿರೋ ಟಾಪಿಕ್ಕು. ಫಸ್ಟ್ ಒನ್ನು ಸೆಲೆಕ್ಷನ್ ಆಫ್ ಟೈಪ್ ಆಫ್ ಬಿಸ್ನೆಸ್ಸು, ಸೆಕೆಂಡ್ ಒನ್ನು ಸೈಜ್ ಆಫ್ ದ ಫರ್ಮು, ನೆಕ್ಸ್ಟು ಲೊಕೇಶನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್ಸು, ಫೈನಾನ್ಸಿಂಗ್ ದ ಪ್ರಪೋಸಿಷನ್ನು, ಫಿಸಿಕಲ್ ಫೆಸಿಲಿಟೀಸ್ ಬರುತ್ತೆ, ಟ್ಯಾಕ್ಸ್ ಪ್ಲ್ಯಾನಿಂಗ್ ಬರೀಬೇಕು, ಲಾಂಚಿಂಗ್ ದ ಎಂಟರ್ಪ್ರೈಸ್ ಹೇಗೆ ಅಥವಾ ಕಾಂಪಿಟೇಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಪಾಯಿಂಟ್ಸ್ಗಳನ್ನ ಕವರ್ ಮಾಡಬೇಕು. ಇದಿಷ್ಟು ಕೂಡ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಿರುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಇದಿಷ್ಟು ಟಾಪಿಕ್ನ ನೀವು ನೋಡಿಕೊಂಡ್ರೆ ಮುಗಿಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ
ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ ಏನೇನು MCQ ಕ್ವಶನ್ಸ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ, ಮ್ಯಾಥ್ ದ ಫಾಲೋಯಿಂಗ್ ಇದೆಯಾ, ಈ ಚಾಪ್ಟರ್ ಅಂತೂ ನೀವು ಡೌಟೇ ಬೇಡ. ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸಿನ ಕ್ವಶನ್ಸು ಕೇಳ್ತಾರೆ, 8 ಮಾರ್ಕ್ಸಿನ ಕ್ವಶನ್ಸು ಕೇಳ್ತಾರೆ. ಸೆಕ್ಷನ್ C, ಸೆಕ್ಷನ್ D ಎರಡು ಕಡೆನೂ ಕೂಡ ಈ ಚಾಪ್ಟ್ರಲ್ಲಿ ಕ್ವಶನ್ಸ್ಗಳು ಬರುತ್ತೆ. ಹಾಗಾದರೆ ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು, ಹೇಗೆ ಬರಿಬೇಕು, ಯಾವ ಥರ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.